ಒಳ್ಳೆ ಕೆಲಸ ಬಗ್ಗೆ ಮಾತನಾಡ್ತೀರಿ ಪ್ರತಾಪ್ ಸಿಂಹ ಅವರೇ, ಬಟ್ ನಿಮ್ಮ ಪಕ್ಷದಲ್ಲಿ ಶ್ರಮ ಯಾರದ್ದೋ ಫಲ ಯಾರದ್ದೋ ಅನ್ನೋ ರೀತಿ ಪರಿಸ್ಥಿತಿ ಆಗ್ಬಿಟ್ಟಿದ್ಯಾ? ಯಾಕೆ ಹೇಳ್ತಿದ್ದೀನಿ, 2 ಎಕ್ಸಾಂಪಲ್. ವಫ್ ಹೋರಾಟ ಅಂತ ಮಾಡಿದ್ರಿ, ಯತ್ನಾಳ್ ಸಾಹೇಬ್ರು, ನೀವು ಮುಂಚೂಣಿಯಲ್ಲಿದ್ರಿ. ಆಮೇಲೆ ಬಂದ್ರು ಅಶೋಕ್ ಅವರು, ವಿಜಯೇಂದ್ರ ಅವರು ಟೇಕ್ ಓವರ್ ಮಾಡ್ಬಿಟ್ರು. ಮದ್ದೂರ್ನಲ್ಲೂ ಮೊದಲು ಹೋಗಿದ್ ನೀವು ಸರ್, ಇವತ್ತು ಎಲ್ಲಿದ್ರಿ? ಈಗ ನೀವು ರೆಕಾರ್ಡಿಂಗ್ ಅಂತ ನನಗೆ 1 ವಾರದಿಂದ ನನಗೆ ಹೇಳಿ ಇಲ್ಲಿ ಬರಬೇಕು, ನಮ್ಗೆ ಡಿಬೇಟ್ ಕೊಡಿ ಅಂತ ಹೇಳಿ ನೀವು ಅಲ್ಲಿ ಹೋಗಿಲ್ಲ ಅಂದ್ರೆ ನಾನು ಮದ್ದೂರಿಗೆ ಹೆಂಗ್ ಹೋಗ್ಲಿ? ಮದ್ದೂರಿಲಿಂದ 1 ಗಂಟೆ ಜರ್ನಿ ಸರ್, ನೀವು ಬೆಳಗ್ಗೆನೆ ಹೋಗ್ಬೋದು. ನಾನು ಹೋದ್ರೆ ಮುಖ ತೋರಿಸೆಲ್ಲ ಬರಲ್ಲ. ನಾನು ಹೋದ್ರೆ ಪಾಲಿಟಿಷಿಯನ್ಸ್ ತರ ಮುಖ ತೋರಿಸ್ಬಿಟ್ಟು ಬೆದ್ ಬರೋದಿಲ್ಲ. ಮೊನ್ನೆ ಮದ್ದೂರಿಗೆ ಹೋದಾಗ್ಲೂ ಅಷ್ಟು ಗಲಾಟೆ ಸಾಲುವಾಗಿ ವಾಪಸ್ ಜನ ಮನೆಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ವಿಕ್ಟಿಮ್ ಯಾರಿದ್ರು ಆಕೆನ ಗೌರಮ್ಮನ ಕರ್ಕೊಂಡೋಗಿ ಕಂಪ್ಲೇಂಟ್ ನ ಲಾಡ್ಜ್ ಮಾಡಿ ಎಡಿಜಿಪಿ ಹಿತೇಂದ್ರ ಅವ್ರ ಜೊತೆ, ಬೋರ್ಲಿಂಗಯ್ಯ ಅವ್ರ ಜೊತೆ, ಶ್ರೀನಿವಾಸ್ ಗೌಡ್ರ ಜೊತೆ, ಅಲ್ಲಿನ ಸ್ಥಳೀಯ ಎಸ್ಪಿ ಜೊತೆ, ನಮ್ಮ ಮೈಸೂರಿನ ಎಸ್ಪಿ ವಿಷ್ಣುವರ್ಧನ್ ಅವ್ರ ಜೊತೆ, 10 ಜನ ಜೊತೆ ಮಾತಾಡಿ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಸಂಜೆ ಹೊರಟೋಗಿದ್ದು. ನಾನು ಬಂದ್ ಮುಖ ತೋರಿಸಲ್ಲ, ಹೋಗ ಪಾಲಿಟಿಷಿಯನ್ ಅಲ್ಲ. ಹೇಳಿದ್ದು ಶ್ರಮ ಕರೆಕ್ಟ್, ಚಪ್ಪಾಳೆಗೆ ಅರ್ಹವಾದ ವಿಚಾರ ನೋಡಿ. ಇದಕ್ಕೆ ಹೇಳಿದ್ದು ಶ್ರಮ ಪಟ್ಟವು ಪ್ರತಾಪ್ ಸಿಂಹ, ಹೀರೋ ಆಗಿದ್ದು ವಿಜಯೇಂದ್ರ ಹಾಗೆ ಅಶೋಕ್ ಅವರು. ಇಲ್ಲ, ಅವ್ರು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷದ ನಮ್ಮ ನೇತೃತ್ವವನ್ನು ವಹಿಸಿಕೊಂಡಿರುವಂತರು. ಅವ್ರ ಕೆಳಗಡೆ ನಾವು ಕೆಲಸ ಮಾಡ್ತಿರೋರು. ಈ ರೆಬಲ್ ಟೀಮ್ ಏನ್ ಮಾಡ್ತಿದೆ ಸರ್ ಇವಾಗ? ನಿಜವಾಗ್ಲೂ ಬಿಜೆಪಿಯಲ್ಲಿ ರೆಬಲ್ ಟೀಮ್ ಅನ್ನೋದು ಇದೆಯಾ? ನೀವು ಕೂಡ 1-2 ಬಾರಿ ಲಂಚ್ಗೋ ಡಿನ್ನರ್ಗೋ ಹೋಗಿದ್ರಂತೆ. ನನಗೆ ಎಲ್ಲರೂ ಸ್ನೇಹಿತರೇ ಇದ್ದಾರೆ. ನೀವು ನೋಡಿ, ರೆಬಲ್ ಟೀಮ್ ಅಂತ ಹೇಳ್ತೀರಿ, ಅವರು ಒಂದು ವಿಷಯಾಧಾರಿತವಾಗಿ ವಫ್ ವಿಚಾರ ತಗೊಂಡ್ರು. ಆಮೇಲೆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ತಗೊಂಡ್ರು. ಅದು ಸೈದ್ಧಾಂತಿಕವಾಗಿ ನಮ್ಮ ಪಕ್ಷ ಪ್ರತಿಪಾದನೆ ಮಾಡ್ಕೊಂಡು ಬಂದಿರುವಂತ ವಿಚಾರಗಳಿಗೆ ಪೂರಕವಾಗಿತ್ತು. ಹೋದೆ, ಭಾಷಣ ಮಾಡಿದೆ, ಹೋಗ್ಬಿಡಿ ಅಂತ ನನಗೇನು ಶತ್ರುನ ಅವರು? ನಮ್ಮ ಪಕ್ಷದವರೇ ಆಗಿದ್ದಾರೆ. ಇವತ್ತು ಉಚ್ಚಾಟನೆ ಆಗಿರೋದು. ಉಚ್ಚಾಟ ಆದ ನಂತರ ನಮ್ಗದು ಪಕ್ಷದ ನೀತಿ ನಿಯಮಗಳಿಗೆ ವಿರುದ್ಧವಾಗುತ್ತೆ, ಹಾಗಾಗಿ ನಾವು ವೇದಿಕೆ ಹಂಚ್ಕೊಂಡಿಲ್ಲ. ಬಿಟ್ರೆ ಯತ್ನಾಳ್ರು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಷಿಯನ್, ಡೌಟೇ ಇಲ್ಲ ಅದ್ರ ಬಗ್ಗೆ. ಇವತ್ತು ಅಲ್ಲಿ ಹೋದ್ರೆ ಮದ್ದೂರಿನಲ್ಲೂ ಕೂಡ ಯತ್ನಾಳ್ ಅಂತ ಜನ ಕೂಗ್ತಾರೆ ಅಂದ್ರೆ ಜನರ ಮನಸ್ಸೊಳಗಡೆ ಏನಿದೆ ಅಂತ ಯೋಚನೆ ಮಾಡಿ. ನೇಪಾಳದಲ್ಲಿ ಇವತ್ತು ಅಲ್ಲಿರುವಂತ ಪ್ರಧಾನಿನ ಕೆಳಕ್ಕೆ ಬಿಸಾಕಿಬಿಟ್ಟು ಕಟ್ಮಂಡುದ ಮೇಯರ್ ಒಬ್ಬ ಯಂಗ್ಸ್ಟರ್, ನಮ್ಮ ಕರ್ನಾಟಕದಲ್ಲೇ ಓದಂತ ವ್ಯಕ್ತಿ ಇವತ್ತು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಒಂದಿನ ಜನ ಇದೇ ತರ ಜನದ ಭಾವನೆ ಈ ತರ ಬಂದಾಗ ಪೊಲಿಟಿಕ್ಸ್ ಅಲ್ಲೂ ಬದಲಾವಣೆ ಆಗುತ್ತೆ. ಇವತ್ತು ಜನರ ಮನಸ್ಸೊಳಗಡೆ ಯತ್ನಾಳರು ಇದ್ದಾರೆ. ಜನರ ಮನಸ್ಸೊಳಗಡೆ ಮೋದಿ ಅವರು ಇದ್ದಿದ್ರಿಂದಾಗಿಯೇ 2014ರಲ್ಲಿ ಸ್ವಂತ ಬಲದಿಂದ ಬಿಜೆಪಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲಾಂದ್ರೆ ಸಾಧ್ಯವಾಗ್ತಾ ಇರಲಿಲ್ಲ. ಜನ ನೋಡಿ, ರಾಜಕಾರಣಿಗಳು ಏನೇ ಸ್ಕೀಮ್ ಮಾಡ್ಬೋದು, ಯಾರನ್ನ ಕಟ್ ಮಾಡ್ಬೋದು, ಏನೇ ಮಾಡ್ಬೋದು. ಒಂದಿನ ಜನದ ನೆಲದಿಂದ ಧ್ವನಿ ಹೇಳುತ್ತೆ ನೋಡಿ, ಆ ಧ್ವನಿ, ಆ ಪ್ರವಾಹವನ್ನು ತಡೆಯಲಿಕ್ಕೆ ಯಾರು ಆಗಲ್ಲ. ಇವತ್ತು ಯತ್ನಾಳರನ್ನು ಕೇಳ್ತಾರೆ, ನಮಗೂ ಕರೆದು ಮರ್ಯಾದೆಯನ್ನು ಕೊಡ್ತಾರೆ. ಯಾವ್ದೋ ಹಿನ್ನೆಲೆಯಿಂದ ಬಂದಿಲ್ದಲೇ ಇರ್ಬೋದು, ಆದ್ರೆ ಜನಕ್ಕೆ, ಸಾಮಾನ್ಯ ಜನಕ್ಕೆ ನಮ್ಮ ತರನೇ ನಮ್ಮ ಮಧ್ಯದಲ್ಲೇ ಇದ್ದು ಅಲ್ಲಿವರೆಗೂ ಹೋಗಿದ್ದಾನೆ, ಅವನು ಸಪೋರ್ಟ್ ಮಾಡಬೇಕು ಅಂತ ಜನನೇ ನಿಂತಿದ್ದಾರೆ ಇವತ್ತು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಜನ ಬೆಂಬಲ ಆನ್ ಗ್ರೌಂಡ್ ಯತ್ನಾಳ್ ಅವ್ರಿಗಾಗ್ಲಿ ಪ್ರತಾಪ್ ಸಿಂಹ ಅವ್ರಿಗಾಗ್ಲಿ ಇಲ್ಲ ಅಂತ ಹೇಳ್ತಾರೆ ಸರ್. ಯಾರು? ನನ್ನ ಸೋಷಿಯಲ್ ಮೀಡಿಯಾ ಇವತ್ತು ನನ್ನ ಫೇಸ್ಬುಕ್ ತೆಗೆದು ತೋರಿಸ್ತೀನಿ ನಿಮಗೆ. ನನ್ನ ತಿಂಗಳ ನಂದು 28 ಡೇಸ್ ನನ್ನ ಟ್ರಾಕ್ಷನ್ 33 ಮಿಲಿಯನ್ ಇದೆ. ಅಷ್ಟು ನನ್ನ ವ್ಯೂಸ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಕೈಯಲ್ಲಿರೋ ಮೊಬೈಲ್ ಇರೋದು. ಹಳ್ಳಿನಲ್ಲಿ ಅಂಕಣ್ಣ ಶಿನಣ್ಣನ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಅವನೇ ನಮ್ ವಿಡಿಯೋ ನೋಡೋದು, ಅವನೇ ನಮ್ ಮಾತು ಕೇಳೋದು. ಆ ಗ್ರೌಂಡ್ ಅಲ್ಲಿ ಜನ ಇಲ್ಲ ಅಂತಂದ್ರೆ ಜನನ ಒಟ್ಟಿಗೆ ಒಂದು ಸಾರ್ವಜನಿಕ ಸಭೆಗಳಾದಾಗ, ರಾಜಕೀಯ ಸಮಾರಂಭಗಳಾದಾಗ ಜನ ಬರ್ತಾರೆ, ಲಕ್ಷ ಜನ ಸಂಖ್ಯೆಯಲ್ಲಿ. ಪ್ರತಿನಿತ್ಯ ಬಂದು ರೋಡಲ್ಲಿ ನಿಲ್ಲಕ್ಕಾಗಲ್ವಲ್ಲ. ಹಿಂದೂ ಧರ್ಮದ ಕಾಂಟ್ರಾಕ್ಟ್ ಅಂತ ಹೇಳ್ತಾರಲ್ವಾ, ಎಲ್ಲಿಂದ? ಅಯೋಧ್ಯ ಮೂವ್ಮೆಂಟ್ ಇಂದ ಸ್ಟಾರ್ಟ್ ಆಯ್ತು ಮೇಡಮ್. ಇದನ್ನ 1947ರಲ್ಲಿ ಸ್ವಾತಂತ್ರ್ಯ ಬಂದು ಅಲ್ಲಿ ಸೋಮನಾಥದಲ್ಲಿ ಟೆಂಪಲ್ ಅನ್ನ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಯಾರು? ನೆಹರು. ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದ್ರ ಉದ್ಘಾಟನೆಗೆ ಹೋಗ್ತಾರೆ ಅಂತ ಹೇಳಿದ ಕೂಡಲೇ ನೀವು ರಾಷ್ಟ್ರಪತಿಯಾಗಿ ಹೋಗಬಾರ್ದು ಅಂತ ಹೇಳಿ ನೆಹರು ತಕರಾರು ಇದ್ದಾಗ ನಮ್ಮ ಹಿಂದೂ ಆಗಿ ಹೋಗ್ತೀನಿ ಅಂತಂದ್ರು. ಸರ್, ಈ ಹಿಂದೂ ವಿರೋಧಿ ಮನಸ್ಥಿತಿನ ಮೇಡಮ್ ಆಗ ಕಾಂಗ್ರೆಸ್ನವ್ರು ಇಟ್ಕೊಳ್ದಲೆ ಸೋಮನಾಥ್ ಟೆಂಪಲ್ ಗಜ್ನಿ ಗೋರಿಗಳಿಂದ ಅದು ಧ್ವಂಸ ಆಗಿರುವಂತದ್ದು ರೀಕನ್ಸ್ಟ್ರಕ್ಟ್ ಮಾಡೋ ಕೆಲಸನ ನಾವು ಮಾಡಬೇಕು, ನಮ್ಮ ಭಾರತದ ಪರಂಪರೆಯ ಪ್ರತೀಕವಾಗಿದೆ ಅಂತೇಳಿ ಕಾಂಗ್ರೆಸ್ನವರೇ ಮಾಡಿದ್ರೆ ಬಿಜೆಪಿ ಅವರಿಗೆ ಇಶ್ಯೂನೇ ಇರ್ತಿರ್ಲಿಲ್ಲ. ಇನ್ನು ಅಯೋಧ್ಯದ್ದು ರಾಮ ಮಂದಿರ, ರಾಮನ ಹುಟ್ಟಿದ ಸ್ಥಳ ಅಂತ ಗೊತ್ತಿದ್ದು, ಮಸೀದಿ ಅನ್ನೋದಿದೆಯಲ್ಲ ಹೋಲಿ ಪ್ಲೇಸ್ ಅಲ್ಲ. ನೀವು ಹೋಗಿ ಮೆಕ್ಕಾದಲ್ಲಿ ಹಳೆ ಮಸೀದಿಯನ್ನ ಒಡೆದಾಕ್ಬಿಟ್ಟು ಹೊಸದ್ ಕಟ್ಟಿದಾರೆ ಅಲ್ಬೇಡಿ. ಮೆಕ್ಕಾದಲ್ಲೂ ಕೂಡ ರೀಕನ್ಸ್ಟ್ರಕ್ಷನ್ ಆಗಿದೆ. ಮಸೀದಿ ಅನ್ನೋದು ಹೋಲಿ ಪ್ಲೇಸ್ ಅಲ್ಲ. ಇವರು ಯಾರೋ ಮೀರ್ ಬಾಕಿ ಕಟ್ಟಿದ್ದು, ಬಾಬರನ್ ಕಾಲದಲ್ಲಿ ಆಗಿದ್ದು, ಔರಂಗಜೇಬನ್ ಕಾಲದ ಹಾಕಿದ್ದು. ಅವ್ರೇನು ಇಲ್ಲಿವರೆಗೆ ಎಲ್ಲ ಉಜ್ಬೇಕಿಸ್ತಾನ ಆ ಕಡೆಯಿಂದ ಬಂದವ್ರ ಬಗ್ಗೆ ನೀವು ಅವ್ರ ಬಗ್ಗೆ ಯಾಕೆ ಪ್ರೀತಿ ಇಟ್ಕೊಳ್ತೀವಿ? ನೀವು ಸೌರದೈತೆಯಿಂದ ಬದುಕಬೇಕಲ್ವಾ? ಅಯ್ಯೋ 4 ಕಾಶಿ ಮಥುರಾ ಅಯೋಧ್ಯೆ ಅಲ್ಲ ಬಿಟ್ಕೊಡಿ ಅಂದಿದ್ರೆ ಮುಗಿದೇ ಹೋಗಿತ್ತು, ಬಿಜೆಪಿಗೆ ಇಶ್ಯೂನೇ ಇರ್ತಿರ್ಲಿಲ್ವಾ? ಒಳ್ಳೆ ಕೆಲಸ ಬಗ್ಗೆ ಮಾತನಾಡ್ತೀರಿ ಪ್ರತಾಪ್ ಸಿಂಹ ಅವರೇ, ಬಟ್ ನಿಮ್ಮ ಪಕ್ಷದಲ್ಲಿ
ಶ್ರಮ ಯಾರದ್ದೋ ಫಲ ಯಾರದ್ದೋ ಅನ್ನೋ ರೀತಿ ಪರಿಸ್ಥಿತಿ ಆಗ್ಬಿಟ್ಟಿದ್ಯಾ? ಯಾಕೆ ಹೇಳ್ತಿದ್ದೀನಿ, 2 ಎಕ್ಸಾಂಪಲ್. ವಫ್ ಹೋರಾಟ ಅಂತ ಮಾಡಿದ್ರಿ, ಯತ್ನಾಳ್ ಸಾಹೇಬ್ರು, ನೀವು ಮುಂಚೂಣಿಯಲ್ಲಿದ್ರಿ. ಆಮೇಲೆ ಬಂದ್ರು ಅಶೋಕ್ ಅವರು, ವಿಜಯೇಂದ್ರ ಅವರು ಟೇಕ್ ಓವರ್ ಮಾಡ್ಬಿಟ್ರು. ಮದ್ದೂರ್ನಲ್ಲೂ ಮೊದಲು ಹೋಗಿದ್ ನೀವು ಸರ್, ಇವತ್ತು ಎಲ್ಲಿದ್ರಿ? ಈಗ ನೀವು ರೆಕಾರ್ಡಿಂಗ್ ಅಂತ ನನಗೆ ಒಂದು ವಾರದಿಂದ ನನಗೆ ಹೇಳಿ ಇಲ್ಲಿ ಬರಬೇಕು, ನಮ್ಗೆ ಡಿಬೇಟ್ ಕೊಡಿ ಅಂತ ಹೇಳಿ ನೀವು ಅಲ್ಲಿ ಹೋಗಿಲ್ಲ ಅಂದ್ರೆ ನಾನು ಮದ್ದೂರಿಗೆ ಹೆಂಗ್ ಹೋಗ್ಲಿ? ಮದ್ದೂರಿಲಿಂದ ಮದ್ದೂರಿಲಿಂದ 1 ಗಂಟೆ ಜರ್ನಿ ಸರ್. ನೀವು ಬೆಳಗ್ಗೆನೆ ಹೋಗ್ಬೋದು. ನಾನು ಹೋದ್ರೆ ಮುಖ ತೋರಿಸಲ್ಲ ಬರಲ್ಲ. ನಾನು ಹೋದ್ರೆ ಪಾಲಿಟಿಷಿಯನ್ಸ್ ತರ ಮುಖ ತೋರಿಸ್ಬಿಟ್ಟು ಬೇದ್ ಬರೋದಿಲ್ಲ. ಮೊನ್ನೆ ಮದ್ದೂರಿಗೆ ಹೋದಾಗ್ಲೂ ಅಷ್ಟು ಗಲಾಟೆ ಸಾಲುವಾಗಿ ವಾಪಸ್ ಜನ ಮನೆಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ವಿಕ್ಟಿಮ್ ಯಾರಿದ್ರು ಆಕೆನ ಗೌರಮ್ಮನ ಕರ್ಕೊಂಡೋಗಿ ಕಂಪ್ಲೇಂಟ್ ನ ಲಾಡ್ಜ್ ಮಾಡಿ ಎಡಿಜಿಪಿ ಹಿತೇಂದ್ರ ಅವ್ರ ಜೊತೆ, ಬೋರ್ಲಿಂಗಯ್ಯ ಅವ್ರ ಜೊತೆ, ಶ್ರೀನಿವಾಸ್ ಗೌಡ್ರ ಜೊತೆ, ಅಲ್ಲಿನ ಸ್ಥಳೀಯ ಎಸ್ಪಿ ಜೊತೆ, ನಮ್ಮ ಮೈಸೂರಿನ ಎಸ್ಪಿ ವಿಷ್ಣುವರ್ಧನ್ ಅವ್ರ ಜೊತೆ, 10 ಜನ ಜೊತೆ ಮಾತಾಡಿ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಸಂಜೆ ಹೊರಟೋಗಿದ್ದು. ನಾನು ಬಂದ್ ಮುಖ ತೋರಿಸಲ್ಲ, ಹೋಗ ಪಾಲಿಟಿಷಿಯನ್ ಅಲ್ಲ. ಹೇಳಿದ್ದು ಶ್ರಮ, ಕರೆಕ್ಟ್, ಚಪ್ಪಾಳೆಗೆ ಅರ್ಹವಾದ ವಿಚಾರ ನೋಡಿ. ಇದಕ್ಕೆ ಹೇಳಿದ್ದು ಶ್ರಮ ಪಟ್ಟವು ಪ್ರತಾಪ್ ಸಿಂಹ, ಹೀರೋ ಆಗಿದ್ದು ವಿಜಯೇಂದ್ರ, ಹಾಗೆ ಅಶೋಕ್ ಅವರು ಇಲ್ಲ. ಅವ್ರು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷದ ನಮ್ಮ ನೇತೃತ್ವವನ್ನು ವಹಿಸಿಕೊಂಡಿರುವಂತರು. ಅವ್ರ ಕೆಳಗಡೆ ನಾವು ಕೆಲಸ ಮಾಡ್ತಿರೋರು. ಈ ರೆಬೆಲ್ ಟೀಮ್ ಏನ್ ಮಾಡ್ತಿದೆ ಸರ್ ಇವಾಗ? ನಿಜವಾಗ್ಲೂ ಬಿಜೆಪಿಯಲ್ಲಿ ರೆಬೆಲ್ ಟೀಮ್ ಅನ್ನೋದು ಇದೆಯಾ? ನೀವು ಕೂಡ 1-2 ಬಾರಿ ಲಂಚ್ಗೋ ಡಿನ್ನರ್ಗೋ ಹೋಗಿದ್ರಂತೆ. ನನಗೆ ಎಲ್ಲರೂ ಸ್ನೇಹಿತರೇ ಇದಾರೆ. ನೀವು ನೋಡಿ, ರೆಬೆಲ್ ಟೀಮ್ ಅಂತ ಹೇಳ್ತೀರಿ. ಅವರು ಒಂದು ವಿಷಯಾಧಾರಿತವಾಗಿ ವಫ್ ವಿಚಾರ ತಗೊಂಡ್ರು, ಆಮೇಲೆ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ತಗೊಂಡ್ರು. ಅದು ಸೈದ್ಧಾಂತಿಕವಾಗಿ ನಮ್ಮ ಪಕ್ಷ ಪ್ರತಿಪಾದನೆ ಮಾಡ್ಕೊಂಡು ಬಂದಿರುವಂತ ವಿಚಾರಗಳಿಗೆ ಪೂರಕವಾಗಿತ್ತು. ಹೋದೆ, ಭಾಷಣ ಮಾಡಿದೆ, ಹೋಗ್ಬಿಡಿ ಅಂತ ನನಗೇನು ಶತ್ರುನ ಅವರು? ನಮ್ಮ ಪಕ್ಷದವರೇ ಆಗಿದ್ದಾರೆ. ಇವತ್ತು ಉಚ್ಚಾಟನೆ ಆಗಿರೋದು. ಉಚ್ಚಾಟ ಆದ ನಂತರ ನಮ್ಗದು ಪಕ್ಷದ ನೀತಿ ನಿಯಮಗಳಿಗೆ ವಿರುದ್ಧವಾಗುತ್ತೆ, ಹಾಗಾಗಿ ನಾವು ವೇದಿಕೆ ಹಂಚಿಕೊಂಡಿಲ್ಲ. ಬಿಟ್ರೆ ಯತ್ನಾಳ್ ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಷಿಯನ್, ಡೌಟೇ ಇಲ್ಲ ಅದ್ರ ಬಗ್ಗೆ. ಇವತ್ತು ಅಲ್ಲಿ ಹೋದ್ರೆ ಮದ್ದೂರಿನಲ್ಲೂ ಕೂಡ ಯತ್ನಾಳ್ ಅಂತ ಜನ ಕೂಗ್ತಾರೆ ಅಂದ್ರೆ ಜನರ ಮನಸ್ಸೊಳಗಡೆ ಏನಿದೆ ಅಂತ ಯೋಚನೆ ಮಾಡಿ. ನೇಪಾಳದಲ್ಲಿ ಇವತ್ತು ಅಲ್ಲಿರುವಂತ ಪ್ರಧಾನಿನ ಕೆಳಕ್ಕೆ ಬಿಸಾಕಿಬಿಟ್ಟು ಕಟ್ಮಂಡುದ ಮೇಯರ್ ಒಬ್ಬ ಯಂಗ್ಸ್ಟರ್, ನಮ್ಮ ಕರ್ನಾಟಕದಲ್ಲೇ ಓದಂತ ವ್ಯಕ್ತಿ ಇವತ್ತು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಒಂದಿನ ಜನ ಇದೇ ತರ ಜನದ ಭಾವನೆ ಈ ತರ ಬಂದಾಗ ಪೊಲಿಟಿಕ್ಸ್ ಅಲ್ಲೂ ಬದಲಾವಣೆ ಆಗುತ್ತೆ. ಇವತ್ತು ಜನರ ಮನಸ್ಸೊಳಗಡೆ ಯತ್ನಾಳರು ಇದ್ದಾರೆ. ಜನರ ಮನಸ್ಸೊಳಗಡೆ ಮೋದಿ ಅವರು ಇದ್ದಿದ್ರಿಂದಾಗಿಯೇ 2014ರಲ್ಲಿ ಸ್ವಂತ ಬಲದಿಂದ ಬಿಜೆಪಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲಾಂದ್ರೆ ಸಾಧ್ಯವಾಗ್ತಾ ಇರಲಿಲ್ಲ. ಜನ ನೋಡಿ, ರಾಜಕಾರಣಿಗಳು ಏನೇ ಸ್ಕೀಮ್ ಮಾಡಬಹುದು, ಯಾರನ್ನ ಕಟ್ ಮಾಡಬಹುದು, ಏನೇ ಮಾಡಬಹುದು. ಒಂದಿನ ಜನದ ನೆಲದಿಂದ ಧ್ವನಿ ಹೇಳುತ್ತೆ ನೋಡಿ, ಆ ಧ್ವನಿ, ಆ ಪ್ರವಾಹವನ್ನು ತಡೆಯಲಿಕ್ಕೆ ಯಾರು ಆಗಲ್ಲ. ಇವತ್ತು ಯತ್ನಾಳರನ್ನು ಕೇಳ್ತಾರೆ, ನಮಗೂ ಕರೆದು ಮರ್ಯಾದೆಯನ್ನು ಕೊಡ್ತಾರೆ. ನಾವ್ಯಾವುದೋ ಹಿನ್ನೆಲೆಯಿಂದ ಬಂದಿಲ್ದಲೇ ಇರ್ಬೋದು, ಆದ್ರೆ ಜನಕ್ಕೆ, ಸಾಮಾನ್ಯ ಜನಕ್ಕೆ ನಮ್ಮ ತರನೇ ನಮ್ಮ ಮಧ್ಯದಲ್ಲೇ ಇದ್ದು ಅಲ್ಲಿವರೆಗೂ ಹೋಗಿದ್ದಾನೆ, ಅವನು ಸಪೋರ್ಟ್ ಮಾಡಬೇಕು ಅಂತ ಜನನೇ ನಿಂತಿದ್ದಾರೆ ಇವತ್ತು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಜನ ಬೆಂಬಲ ಆನ್ ಗ್ರೌಂಡ್ ಯತ್ನಾಳ್ ಅವ್ರಿಗಾಗ್ಲಿ ಪ್ರತಾಪ್ ಸಿಂಹ ಅವ್ರಿಗಾಗ್ಲಿ ಇಲ್ಲ ಅಂತ ಹೇಳ್ತಾರೆ ಸರ್. ಯಾರು? ನನ್ನ ಸೋಷಿಯಲ್ ಮೀಡಿಯಾ ಇವತ್ತು ನನ್ನ ಫೇಸ್ಬುಕ್ ತೆಗೆದು ತೋರಿಸ್ತೀನಿ ನಿಮಗೆ. ನನ್ನ ತಿಂಗಳ ನಂದು 28 ಡೇಸ್ ನನ್ನ ಟ್ರಾಕ್ಷನ್ 33 ಮಿಲಿಯನ್ ಇದೆ. ಅಷ್ಟು ನನ್ನ ವ್ಯೂಸ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಕೈಯಲ್ಲಿರೋ ಮೊಬೈಲ್ ಇರೋದು. ಹಳ್ಳಿನಲ್ಲಿ ಅಂಕಣ್ಣ ಶಿನಣ್ಣನ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಅವನೇ ನಮ್ಮ ವಿಡಿಯೋ ನೋಡೋದು, ಅವನೇ ನಮ್ಮ ಮಾತು ಕೇಳೋದು. ಆ ಗ್ರೌಂಡ್ ಅಲ್ಲಿ ಜನ ಇಲ್ಲ ಅಂತಂದ್ರೆ ಜನನ ಒಟ್ಟಿಗೆ ಒಂದು ಸಾರ್ವಜನಿಕ ಸಭೆಗಳಾದಾಗ, ರಾಜಕೀಯ ಸಮಾರಂಭಗಳಾದಾಗ ಜನ ಬರ್ತಾರೆ, ಲಕ್ಷ ಜನ ಸಂಖ್ಯೆನಲ್ಲಿ. ಪ್ರತಿನಿತ್ಯ ಬಂದು ರೋಡಲ್ಲಿ ನಿಲ್ಲಕ್ಕಾಗಲ್ವಲ್ಲ. ಹಿಂದೂ ಧರ್ಮದ ಕಾಂಟ್ರಾಕ್ಟ್ ಅಂತ ಹೇಳ್ತಾರಲ್ವಾ, ಎಲ್ಲಿಂದ? ಅಯೋಧ್ಯೆ ಮೂವ್ಮೆಂಟ್ ಇಂದ ಸ್ಟಾರ್ಟ್ ಆಯ್ತು ಮೇಡಮ್. ಇದನ್ನ 1947ರಲ್ಲಿ ಸ್ವಾತಂತ್ರ್ಯ ಬಂದು ಅಲ್ಲಿ ಸೋಮನಾಥದಲ್ಲಿ ಟೆಂಪಲ್ ಅನ್ನ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ಯಾರು? ನೆಹರು. ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದ್ರ ಉದ್ಘಾಟನೆಗೆ ಹೋಗ್ತಾರೆ ಅಂತ ಹೇಳಿದ ಕೂಡಲೇ ನೀವು ರಾಷ್ಟ್ರಪತಿಯಾಗಿ ಹೋಗಬಾರ್ದು ಅಂತ ಹೇಳಿ ನೆಹರು ತಕರಾರು ಇದ್ದಾಗ ನಮ್ಮ ಹಿಂದೂ ಆಗಿ ಹೋಗ್ತೀನಿ ಅಂತಂದ್ರು. ಸರ್, ಈ ಹಿಂದೂ ವಿರೋಧಿ ಮನಸ್ಥಿತಿನ ಮೇಡಮ್ ಆಗ ಕಾಂಗ್ರೆಸ್ನವ್ರು ಇಟ್ಕೊಳ್ದಲೆ ಸೋಮನಾಥ್ ಟೆಂಪಲ್ ಗಜ್ನಿ ಗೋರಿಗಳಿಂದ ಅದು ಧ್ವಂಸ ಆಗಿರುವಂತದ್ದು ರೀಕನ್ಸ್ಟ್ರಕ್ಟ್ ಮಾಡೋ ಕೆಲಸವನ್ನು ನಾವು ಮಾಡಬೇಕು, ನಮ್ಮ ಭಾರತದ ಪರಂಪರೆಯ ಪ್ರತೀಕವಾಗಿದೆ ಅಂತೇಳಿ ಕಾಂಗ್ರೆಸ್ನವರೇ ಮಾಡಿದ್ರೆ ಬಿಜೆಪಿ ಅವರಿಗೆ ಇಶ್ಯೂನೇ ಇರ್ತಿರ್ಲಿಲ್ಲ. ಇನ್ನು ಅಯೋಧ್ಯದ್ದು ರಾಮ ಮಂದಿರ, ರಾಮನ ಹುಟ್ಟಿದ ಸ್ಥಳ ಅಂತ ಗೊತ್ತಿದ್ದು, ಮಸೀದಿ ಅನ್ನೋದಿದೆಯಲ್ಲ ಹೋಲಿ ಪ್ಲೇಸ್ ಅಲ್ಲ. ನೀವು ಹೋಗಿ ಮೆಕ್ಕಾದಲ್ಲಿ ಹಳೆ ಮಸೀದಿಯನ್ನ ಒಡೆದಾಕ್ಬಿಟ್ಟು ಹೊಸದ್ ಕಟ್ಟಿದಾರೆ ಅಲ್ಬೇಡಿ. ಮೆಕ್ಕಾದಲ್ಲೂ ಕೂಡ ರೀಕನ್ಸ್ಟ್ರಕ್ಷನ್ ಆಗಿದೆ. ಮಸೀದಿ ಅನ್ನೋದು ಹೋಲಿ ಪ್ಲೇಸ್ ಅಲ್ಲ. ಇವ್ರು ಯಾರೋ ಮೀರ್ ಬಾಕಿ ಕಟ್ಟಿದ್ದು, ಬಾಬರನ್ ಕಾಲದಲ್ಲಿ ಆಗಿದ್ದು, ಔರಂಗಜೇಬನ್ ಕಾಲದ ಹಾಕಿದ್ದು. ಅವ್ರೇನು ಇಲ್ಲಿವರೆಗೆ ಎಲ್ಲ ಉಜ್ಬೇಕಿಸ್ತಾನ ಆ ಕಡೆಯಿಂದ ಬಂದವ್ರ ಬಗ್ಗೆ ನೀವು ಅವ್ರ ಬಗ್ಗೆ ಯಾಕೆ ಪ್ರೀತಿ ಇಟ್ಕೊಳ್ತೀವಿ? ನೀವು ಸೌರದೇವತೆಯಿಂದ ಬದುಕಬೇಕಲ್ವಾ? ಅಯ್ಯೋ 4 ಕಾಶಿ ಮತ್ತು ಅಯೋಧ್ಯೆ ಅಲ್ಲ ಬಿಟ್ಕೊಡಿ ಅಂದಿದ್ರು ಮುಗಿದೇ ಹೋಗಿತ್ತು, ಬಿಜೆಪಿಗೆ ಇಶ್ಯೂನೇ ಇರ್ತಿರ್ಲಿಲ್ವಾ?